ವೈಶ್ಯರು ಸಂಸ್ಕಾರವಿಲ್ಲದೆ ತಮ್ಮ ಧರ್ಮವನ್ನು ಬಿಟ್ಟು ಪ್ರವರ್ತಿಸುತ್ತಾರೆ. ತಪ್ಪು ದಾರಿಯಲ್ಲಿ ನಡೆಯುತ್ತಾ ತಪ್ಪು ತೂಕವನ್ನು ಮಾಡುತ್ತಾ ವ್ಯಾಪಾರದಲ್ಲಿ ಮೋಸ ಮಾಡಿ ಹಣ ಸಂಪಾದಿಸಬೇಕು ಎನ್ನುವ ಆಸೆಯಲ್ಲಿಯೇ ಇರುತ್ತಾರೆ. ಇಂತಹ ದುರ್ಬುದ್ಧಿ ಬೆಳೆಸಿಕೊಂಡ ಇವರಿಗೆ ದೇವರು ಬ್ರಾಹ್ಮಣರ ಮೇಲೆ ಭಕ್ತಿ ಗೌರವಗಳು ಇರುವುದಿಲ್ಲ. ಜೊತೆಗೆ ಬಹಳ ಜುಗ್ಗುತನದಿಂದಾಗಿ ಯಾರೊಬ್ಬರಿಗೂ ಊಟವನ್ನು ಕೂಡ ಹಾಕುವುದಿಲ್ಲ. ಇವರು ಕೂಡ ವೇಶ್ಯರ ಜೊತೆ ತಿರುಗಾಡುತ್ತಾ ಅವರನ್ನು ಸಾಕುತ್ತಾ ಜೀವನ ಮಾಡುತ್ತಾರೆ. ಅಜ್ಞಾನದಿಂದ ಜುಗ್ಗತನದಿಂದ ಪುಣ್ಯ ಕಾರ್ಯಗಳನ್ನ ಮಾಡುವ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಶೂದ್ರರು ಕೂಡ ಸ್ವಧರ್ಮವನ್ನು ಬಿಟ್ಟು ಬಿಡುತ್ತಾರೆ. ಆದರೆ ಅವರಲ್ಲಿ ಕೆಲವರು ಬ್ರಾಹ್ಮಣರ ವಿಚಾರಗಳನ್ನು ಪಾಲಿಸುವುದರಲ್ಲಿ ಆಸಕ್ತಿ ತೋರಿಸುತ್ತಾರೆ. ಇನ್ನು ಕೆಲವರು ಧರ್ಮಕ್ಕೆ ವಿರುದ್ಧವಾದ ಯೋಚನೆಗಳನ್ನು ಮಾಡುತ್ತಾ ಬ್ರಾಹ್ಮಣರನ್ನು ದೂಷಿಸುತ್ತಾರೆ. ಅವರಲ್ಲಿ ಹಣವಂತರಾದವರು ಹೆಚ್ಚಾಗಿ ತಪ್ಪಾದ ಮಾರ್ಗವನ್ನು ಹಿಡಿಯುತ್ತಾರೆ. ಹಣದ ಮದದಿಂದ ಆಡಂಬರವಾಗಿ ಅಲಂಕಾರ ಮಾಡಿಕೊಂಡು ತಾವು ಮಾಡುವ ಸಣ್ಣ ಧರ್ಮ ಕಾರ್ಯಗಳಿಗೆ ಬಹಳ ಹೆಚ್ಚಾಗಿ ಪ್ರಚಾರವನ್ನ ಮಾಡಿಕೊಳ್ಳುತ್ತಾರೆ. ಅವರಲ್ಲಿ ಕೆಲವರು ದಾನ ಧರ್ಮ ಮಾಡುವವರು ಅಹಂಕಾರವನ್ನು ತೋರಿಸುತ್ತಾರೆ. ಬ್ರಾಹ್ಮಣರನ್ನು ತಮ್ಮ ಸೇವಕರು ಎನ್ನುವಂತೆ ಮತ್ತು ತಾವುಗಳು ಪ್ರಭುಗಳು ಎಂದು ಭಾವಿಸುತ್ತಾರೆ. ಮೂರ್ಖತನದಿಂದಾಗಿ ಕ್ರೂರವಾದ ಮನಸ್ಸಿನಿಂದ ಪಾಪ ಭೀತಿ ಇಲ್ಲದಂತೆ ಜೀವನವನ್ನ ಸಾಗಿಸುತ್ತಾರೆ. ಈ ರೀತಿಯಾಗಿ 4 ವರ್ಣಗಳ ಜನಗಳು ಸ್ವಧರ್ಮವನ್ನ ಬಿಟ್ಟು ಹೋಗುವವರೇ ಆಗಿರುತ್ತಾರೆ. ಇನ್ನು ಸ್ತ್ರೀಯರ ಬಗ್ಗೆ ಹೇಳಬೇಕು ಅಂದರೆ ಅವರಲ್ಲಿ ಅಧಿಕ ಮಂದಿ ಪತಿತರಾಗುತ್ತಾರೆ. ಗಂಡನಿಗೆ ಅವಮಾನ ಮಾಡುತ್ತಾರೆ, ಮಾವನಿಗೆ ದ್ರೋಹ ಮಾಡುತ್ತಾರೆ. ಭಯ ಭಕ್ತಿ ಇರುವುದಿಲ್ಲ. ಶೀಲದ ಬಗ್ಗೆ ಯೋಚನೆ ಮಾಡದೆ ಕಾಮ ಪ್ರವೃತ್ತಿಯಿಂದ ಪುರುಷರ ಮೇಲೆ ಆಕರ್ಷಣೆ ಹೊಂದಿರುತ್ತಾರೆ. ಗಂಡನ ಮೇಲೆ ಪ್ರೀತಿ ಅಭಿಮಾನ ತೋರಿಸುವುದಿಲ್ಲ. ಅವರ ಶರೀರದಲ್ಲಿ ರೋಗ ಮನೆ ಮಾಡಿರುತ್ತದೆ. ಅಸೂಯೆ ದ್ವೇಷದಂತಹ ದುರ್ಗುಣಗಳಿಗೆ ತವರಿನಂತೆ ಇರುತ್ತಾರೆ. ಓ ಸೂತಮುನಿ, ಹೀಗೆ ಪ್ರಪಂಚದಲ್ಲಿ 4 ವರ್ಣದವರು ಸ್ತ್ರೀಯರು ಸ್ವಧರ್ಮವನ್ನ ಬಿಟ್ಟು ಕಲಿ ಪ್ರಭಾವದಿಂದ ಕೆಟ್ಟ ಆಲೋಚನೆಗಳನ್ನು ಬಳಸಿಕೊಂಡು ದುಷ್ಕರ್ಮಗಳನ್ನ ಮಾಡುತ್ತಾರೆ. ಇವರಿಗೆ ಇಹ ಲೋಕದಲ್ಲಿ ಮತ್ತೆ ಪರಲೋಕದಲ್ಲಿ ಎಂತಹ ಗತಿ ಆಗುತ್ತದೆಯೋ ಎನ್ನುವ ಭಯ ಕಾಡುತ್ತೆ ಎಂದು ಮಹರ್ಷಿಯನ್ನು ಕೇಳುತ್ತಾರೆ. ಆಗ ಶಿವ ಪುರಾಣದಲ್ಲಿ ಕಲಿಯ ಪ್ರಭಾವ ಹೇಗಿರುತ್ತದೆ ಎಂದು ಹೇಳಲಾಗಿದೆ. ಕಲಿಯುಗದಲ್ಲಿ ಕಲಿಯ ಪ್ರಭಾವವನ್ನು ಹೋಗಲಾಡಿಸಿ ಮಾನವರಿಗೆಲ್ಲ ಪಾಪ ಕಳೆದುಕೊಳ್ಳುವ ಮಾರ್ಗ ಯಾವುದಾದರೂ ಇದೆಯಾ? ತಾವು ಎಷ್ಟೋ ಧರ್ಮ ವಿವರಗಳನ್ನು ತಿಳಿದುಕೊಂಡವರು, ದಯವಿಟ್ಟು ನಮಗೆ ಆ ಮಾರ್ಗವನ್ನು ಉಪದೇಶ ಮಾಡಿ ಎಂದು ಭಕ್ತಿ ಪೂರ್ವಕವಾಗಿ ವಿನಯದಿಂದ ಕೇಳುತ್ತಾರೆ. ಹಾಗೆ ಪರೋಪಕಾರ ಬುದ್ಧಿಯಿಂದ ಮನುಷ್ಯರ ಪಾಪಗಳು ಹೋಗಿ ಪುಣ್ಯವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲು ಶಂಕರನನ್ನು ಮನಸ್ಸಿನಲ್ಲಿ ನೆನೆದುಕೊಂಡು ಮುನಿಗಳಿಗೆ ಶಿವಪುರಾಣ ವೈಭವವನ್ನ ಹೇಳಲು ಆರಂಭಿಸುತ್ತಾರೆ. ಶಿವಪುರಾಣದ ವೈಭವ. ಪುರಾಣಗಳಲ್ಲಿ ಶಿವಪುರಾಣ ಬಹಳ ಉತ್ತಮವಾದದ್ದು. ಉಪನಿಷತ್ತುಗಳ ಸಾರವೆಲ್ಲ ಇದರಲ್ಲಿ ಇದೆ. ಎಲ್ಲಾ ಪಾಪಗಳಿಂದ ಮಾನವರನ್ನು ಉದ್ಧಾರ ಮಾಡಿ ಮರಣದ ತರುವಾಯ ಮೋಕ್ಷವನ್ನ ನೀಡುತ್ತದೆ. ಈ ಪುರಾಣವನ್ನ ಕೇಳಿದವರಿಗೆ, ಓದುವವರಿಗೆ ಕಲಿ ದೋಷವನ್ನು ಹೋಗಲಾಡಿಸಿ ಮಾನವರಿಗೆ ಧರ್ಮಾರ್ಥ ಕಾಮ ಮೋಕ್ಷವನ್ನ ಕೊಟ್ಟು ಚತುರ್ವಿಧ ಪುರುಷಾರ್ಥವನ್ನ ನೀಡುತ್ತದೆ. ಎಷ್ಟೋ ಹಿರಿದಾದ ಶಿವನ ಕೀರ್ತಿ, ಅವನ ಗುಣಗಾನಗಳು, ಅವನ ತತ್ವಗಳು ಇದರಲ್ಲಿ ವಿವರಿಸಲಾಗಿದೆ. ಈ ಪುರಾಣವನ್ನು ಒಂದು ಸಾರಿ ಓದಿದರೆ ಕೇಳಿದರೆ ಉತ್ತಮ ಗುಣಗಳು ಬರುತ್ತವೆ, ಸದ್ಗತಿ ದೊರೆಯುತ್ತದೆ. ಯಾರು ಈ ಪುರಾಣವನ್ನ ಪ್ರತಿನಿತ್ಯ ಪೂಜಿಸುತ್ತಾರೋ ಅವರಿಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ದೊರಕುತ್ತದೆ. ಏತತ್ ಶಿವ ಪುರಾಣಾಯೋ ಸಂಸ್ಕೃತಾತ್ ಪೂರ್ವತಃ ಸರ್ವ ದೇವತಾರ್ಚಾನ ಫಲಂ ಸಪ್ರಾಪ್ನೋತಿ ಸಂಶಯ. ಅಂದರೆ ಯಾರು ಶಿವ ಪುರಾಣವನ್ನ ಭಕ್ತಿಯಿಂದ ನಮಸ್ಕರಿಸುತ್ತಾರೋ ಅವರಿಗೆ ಎಲ್ಲಾ ದೇವತೆಗಳನ್ನು ಪೂಜಿಸಿದ ಫಲ ದೊರೆಯುತ್ತದೆ. ಯಾರು ಚತುರ್ದಶಿ ದಿನ ಜಾಗರಣೆ ಮಾಡಿ ಈ ಶಿವ ಪುರಾಣವನ್ನು ಭಕ್ತಿಯಿಂದ ಓದುತ್ತಾರೋ ಇಲ್ಲವೇ ಕೇಳುತ್ತಾರೋ ಅವರಿಗೆ ವ್ಯಾಸ ಮಹರ್ಷಿಗೆ ಧನವನ್ನು ಕೊಟ್ಟಷ್ಟು ಪುಣ್ಯ ಸಿಗುತ್ತದೆ. ಅಷ್ಟು ದೊಡ್ಡದು ಈ ಶಿವಪುರಾಣ. ರುದ್ರ ಸಂಹಿತೆಯ ಪ್ರಾಮುಖ್ಯತೆ. ಈ ಶಿವಪುರಾಣವನ್ನು ರಾತ್ರಿ ಹಗಲು ಜಪಿಸುವವರು ಇಂದ್ರಾದಿ ದೇವತೆಗಳಿಗೆ ಕೂಡ ಆಜ್ಞೆ ಮಾಡಬಹುದು. ಈ ಪುರಾಣವನ್ನು ಪ್ರತಿನಿತ್ಯ ಓದುವ ಅಥವಾ ಕೇಳುವ ವ್ಯಕ್ತಿ ಯಾವ ಪುಣ್ಯ ಕಾರ್ಯ ಮಾಡಿದರೂ ಕೂಡ ಅದು ಎಷ್ಟು ಪಟ್ಟು ಹೆಚ್ಚಿನ ಫಲವನ್ನ ಕೊಡುತ್ತೆ. ಈ ಪುರಾಣದಲ್ಲಿರುವ ರುದ್ರ ಸಂಹಿತೆ ಅಷ್ಟು ಮಹತ್ವದ್ದು. ಅದರ ಮೇಲೆ ಮನಸ್ಸು ಕೇಂದ್ರೀಕರಿಸಿ ಭಕ್ತಿ ಶ್ರದ್ಧೆಯಿಂದ ಓದಿದ ನಂತರ ಬ್ರಹ್ಮಹತ್ಯ ದೋಷದಿಂದ ಕೂಡ ವಿಮುಕ್ತಿ ಪಡೆಯುತ್ತಾನೆ. ಯಾರು ರುದ್ರ ಸಂಹಿತೆಯನ್ನ ಭೈರವನ ದೇವಸ್ಥಾನದಲ್ಲಿ ಅಥವಾ ವಿಗ್ರಹದ ಹತ್ತಿರ ಕುಳಿತು ಓದುತ್ತಾರೋ ಅವರ ಕೋರಿಕೆಗಳೆಲ್ಲ ನೆರವೇರುತ್ತದೆ. ಯಾರು ಆಲದ ಮರ ಅಥವಾ ಬಿಲ್ವ ಪತ್ರ ಮರದ ಕೆಳಗೆ ಪ್ರದಕ್ಷಿಣೆ ಮಾಡುತ್ತಾ ರುದ್ರ ಸಂಹಿತೆಯ ಪಠಣ ಮಾಡುತ್ತಾರೋ ಅವರಿಗೆ ಬ್ರಹ್ಮಹತ್ಯ ಪಾಪ ಕಳೆಯುತ್ತದೆ. ಈ ಶಿವಪುರಾಣದಲ್ಲಿರುವ ಇನ್ನೊಂದು ಸಂಹಿತೆ ಕೈಲಾಸ ಸಂಹಿತೆ. ಇದು ಇನ್ನೂ ಪವಿತ್ರವಾದದ್ದು. ಸಾಕ್ಷಾತ್ ವೇದಗಳು ಈ ಸಂಹಿತೆಯಿಂದ ರೂಪುಗೊಂಡಿವೆ. ಈ ಸಂಹಿತೆಯಲ್ಲಿ ಓಂಕಾರದ ಅರ್ಥವನ್ನ ವಿವರಿಸಲಾಗಿದೆ. ಈ ಕೈಲಾಸ ಸಂಹಿತೆಯ ಪೂರ್ಣ ಮಹತ್ವ ಸಾಕ್ಷಾತ್ ಪರಮೇಶ್ವರನಿಗೆ ತಿಳಿದಿದೆ. ಸಂಹಿತೆಯ ಬಗ್ಗೆ ತಿಳಿದ ಮರುಕ್ಷಣದಿಂದಲೇ ಮಾನವರ ಚಿತ್ತ ಶುದ್ಧಿಯಾಗುತ್ತೆ. ರುದ್ರ ಸಂಹಿತೆ ನಾಶ ಮಾಡಲಾರದ ಪಾಪವೇ ಇಲ್ಲ. ಪರಮೇಶ್ವರನ ಉಪನಿಷತ್ತು ಅನ್ನುವಂತಹ ಸಮುದ್ರವನ್ನ ಕಡಿದಾಗ ರುದ್ರ ಸಂಹಿತೆ ಎನ್ನುವ ಅಮೃತ ಹೊರಗೆ ಬಂತು.
ಆ ಅಮೃತವನ್ನು ಕುಮಾರಸ್ವಾಮಿಗೆ ಕೊಡುತ್ತಾನೆ. ರುದ್ರ ಸಂಹಿತೆ ಅಮೃತಕ್ಕೆ ಸಮನಾದದ್ದು. ಆ ಅಮೃತವನ್ನ ಕುಡಿದರೆ ಇಲ್ಲವೇ ಓದಿದರೆ ಅಮರರಾಗುತ್ತಾರೆ. ಅಷ್ಟೇ ಅಲ್ಲ, ಶಿವಪುರಾಣದಲ್ಲಿ ಕೋರಿದ ಫಲವನ್ನು ಕೊಡುವ ಇನ್ನೂ ಹಲವು ಸಂಹಿತೆಗಳಿವೆ. ಇವುಗಳಲ್ಲಿ ಶಿವಲೀಲೆಯನ್ನು ವರ್ಣಿಸುವ ಸಂಹಿತೆಗಳು ಬಹಳ ಮಹತ್ವವುಳ್ಳದ್ದು. ಈ ಪುರಾಣ ವೇದಕ್ಕೆ ಸಮನಾದದ್ದು. ಅಂತಹ ಈ ಪುರಾಣವನ್ನ ಮೊದಲಿಗೆ ಶಿವನೇ ಹೇಳಿದ್ದು ಎಂದು ಸೂತ ಮುನಿಗಳು ಹೇಳಿದ್ದಾರೆ. ಹಾಗೆ ಈ ಪುರಾಣದಲ್ಲಿ 12 ಸಂಹಿತೆಗಳಿವೆ. ವಿದ್ಯೇಶ್ವರ, ರುದ್ರ, ವಿನಾಯಕ, ಉಮಾ, ಮಾತೃ, ಏಕಾದಶ ರುದ್ರ, ಕೈಲಾಸ, ಶತರುದ್ರ, ಕೋಟಿ ರುದ್ರ, ಸಹಸ್ರ ಕೋಟಿ ರುದ್ರ, ವಾಯು, ಧರ್ಮ ಸಂಹಿತೆಗಳು ಎನ್ನುವಂತಹ ಕಾಂಡಗಳಿವೆ. ಇದರಲ್ಲಿ ಎಷ್ಟೋ ಶ್ಲೋಕಗಳನ್ನ ಹೇಳಲಾಗಿದೆ. ಆದರೆ ವ್ಯಾಸ ಮಹರ್ಷಿ ಇಷ್ಟು ದೊಡ್ಡ ಪುರಾಣವನ್ನ ಕೆಲವು ಶ್ಲೋಕಗಳನ್ನ ಸಂಕ್ಷಿಪ್ತಗೊಳಿಸಿ 7 ಸಂಹಿತೆಗಳಾಗಿ ರಚಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಉಪನಿಷತ್ತುಗಳಲ್ಲಿ ಹೇಳಿದಂತಹ ಮೋಕ್ಷ ಧರ್ಮವನ್ನು ಪ್ರತಿಪಾದಿಸಲಾಗಿದೆ. ಅಸೂಯೆಯಂತಹ ದುರ್ಗುಣಗಳು ಇಲ್ಲದ ಮನಸ್ಸಿನಿಂದ ಸತ್ಪುರುಷರ ಹತ್ತಿರ ತಿಳಿದುಕೊಳ್ಳುವ ಶಿವ ತತ್ವ, ಪ್ರಮುಖ ಮಂತ್ರಗಳು, ಧರ್ಮಾರ್ಥ, ಕಾಮ, ಮೋಕ್ಷ ಎನ್ನುವ ಪುರುಷಾರ್ಥಗಳು ಈ ಪುರಾಣದಲ್ಲಿ ಹೇಳಲಾಗಿದೆ. ಆಸಕ್ತಿಯಿಂದ ಭಕ್ತಿಯಿಂದ ಈ ಮಹಾಪುರಾಣವನ್ನ ಓದುವವನು ಶಿವನಿಗೆ ಪ್ರೀತಿ ಪಾತ್ರವಾದ ಭಕ್ತನಾಗಿ ಕೊನೆಗೆ ಶಿವಲೋಕವನ್ನು ಸೇರುತ್ತಾನೆ. ಈ ಪುರಾಣದಲ್ಲಿ ಬ್ರಹ್ಮ, ವಿಷ್ಣುವಿನ ಬಗ್ಗೆ ಬಹಳ ವಿವರವಾಗಿ ಹೇಳಲಾಗಿದೆ. ಆದಿ ಮೂಲವನ್ನ ಹುಡುಕುತ್ತಾ ಬ್ರಹ್ಮ, ವಿಷ್ಣು ಇಬ್ಬರೂ ಕೂಡ ದೊಡ್ಡ ಯುದ್ಧವನ್ನೇ ಮಾಡುತ್ತಾರೆ. ಇದರ ಬಗ್ಗೆ ಎಲ್ಲ ವಿವರಗಳನ್ನು ಶಿವಪುರಾಣದ ಮುಂದಿನ ಎಪಿಸೋಡ್ ನಲ್ಲಿ ತಿಳಿದುಕೊಳ್ಳಿ. ಶಿವಪುರಾಣ ಕೇಳಿ ಆನಂದಿಸಿ.